ಆಪರೇಷನ್ ಸಿಂಧೂರ್ ನಡೆದ ನಂತರ ಪಾಕಿಸ್ತಾನಕ್ಕೆ ಟರ್ಕಿ ಮತ್ತೆ ಅಜರ್ಬೈಜಾನ್ ಡೈರೆಕ್ಟ್ ಆಗಿ ತಮ್ಮ ಸಪೋರ್ಟ್ ಅನ್ನು ಕೊಟ್ಟ ನಂತರ ಭಾರತ ಈಗ ಅರ್ಮೇನಿಯಾ ದೇಶಕ್ಕೆ ತನ್ನ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಸಡನ್ ಆಗಿ ಫಾಸ್ಟ್ ಫಾರ್ವರ್ಡ್ ಮಾಡಿದೆ. ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ ಭಾರತ ಯಾಕೆ ಅರ್ಮೇನಿಯಾಗೆ ತನ್ನ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಸಡನ್ ಆಗಿ ಇನ್ಕ್ರೀಸ್ ಮಾಡ್ತಾ ಇದೆ? ಹಾಗಿದ್ರೆ ಯಾವ್ದು ಅರ್ಮೇನಿಯಾ ದೇಶ? ಇದರಿಂದ ಭಾರತಕ್ಕೆ ಏನು ಲಾಭ? ಇದೆಲ್ಲವನ್ನು ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಈ ಅರ್ಮೇನಿಯಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ಇಸ್ಲಾಂ ಮೆಜಾರಿಟಿ ಇರೋ ಟರ್ಕಿ ಮತ್ತೆ ಅಜರ್ಬೈಜಾನ್ ದೇಶಗಳ ಮಧ್ಯೆ ಇರೋ ಒಂದು ಸಣ್ಣ ಕ್ರಿಶ್ಚಿಯನ್ ಮೆಜಾರಿಟಿ ದೇಶ. ವರ್ಲ್ಡ್ ವಾರ್ 1 ಸಮಯದಲ್ಲಿ ಈ ಟರ್ಕಿಯಲ್ಲಿದ್ದ ಆಟೋಮನ್ ಎಂಪೈರ್ ಈ ಅರ್ಮೇನಿಯಾದ 1.5 ಮಿಲಿಯನ್ ಜನರನ್ನ ಸಿಸ್ಟಮ್ಯಾಟಿಕಲಿ ಸಾಯಿಸುತ್ತೆ. ಅರ್ಮೇನಿಯಾ ಇದನ್ನ ಟರ್ಕಿ ಮಾಡಿರೋ ಜೆನೋಸೈಡ್ ಅಂತ ಕರೆಯುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಈ ಮುಸ್ಲಿಂ ಮೆಜಾರಿಟಿ ಇರೋ ಟರ್ಕಿ ಮತ್ತೆ ಕ್ರಿಶ್ಚಿಯನ್ ಮೆಜಾರಿಟಿ ಇರೋ ಈ ಅರ್ಮೇನಿಯಾದ ಮಧ್ಯೆ ರಿಲೇಷನ್ ಸರಿ ಇಲ್ಲ. ಈ ಅರ್ಮೇನಿಯಾ ಪಕ್ಕದಲ್ಲಿರೋ ಇನ್ನೊಂದು ದೇಶ ಈ ಅಜರ್ಬೈಜಾನ್, ಇದು ಸಹ ಪಾಕಿಸ್ತಾನಕ್ಕೆ ಕಣ್ಣು ಮುಚ್ಚಿ ಸಪೋರ್ಟ್ ಮಾಡೋ ಇನ್ನೊಂದು ಇಸ್ಲಾಂ ದೇಶ. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಕಾಶ್ಮೀರಕ್ಕಾಗಿ ಯಾವ ರೀತಿ ಗಲಾಟೆ ನಡೆಯುತ್ತೋ ಅದೇ ರೀತಿ ಅರ್ಮೇನಿಯಾ ಮತ್ತೆ ಅಜರ್ಬೈಜಾನ್ ನಡುವೆ ನಗೋರ್ನೋ ಕರಬಾಕ ಅನ್ನೋ ರೀಜನ್ಗಾಗಿ ಯುದ್ಧ ನಡೀತಾನೇ ಇರುತ್ತೆ. ಈ ಎರಡು ದೇಶಗಳ ನಡುವೆ 1990ರಿಂದ 2020 ಆಗಾಗ ಯುದ್ಧ ನಡೀತಾನೇ ಇತ್ತು. 2020ರಲ್ಲಿ ಈ ಅರ್ಮೇನಿಯಾ ಅಜರ್ಬೈಜಾನ್ ವಿರುದ್ಧ ಯುದ್ಧವನ್ನ ಸೋಲುತ್ತೆ. 2020ರಲ್ಲಿ ಅರ್ಮೇನಿಯಾಗೆ ಯುದ್ಧದಲ್ಲಿ ಈ ಒಂದು ಸೋಲ್ ಯಾಕಾಗತ್ತಂದ್ರೆ, ಈಗ ಟರ್ಕಿ ಪಾಕಿಸ್ತಾನಕ್ಕೆ ಯಾವುದೇ ಲಾಭ ಇಲ್ಲದೆ ಅದೊಂದು ಇಸ್ಲಾಂ ಕಂಟ್ರಿ ಅನ್ನೋ ಕಾರಣಕ್ಕೆ ಅಷ್ಟೊಂದು ಹೆಲ್ಪ್ ಮಾಡ್ತಾ ಇದೆಯೋ, ಅದೇ ರೀತಿ ಅಜರ್ಬೈಜಾನ್ ದೇಶಕ್ಕೆ 2020ರಲ್ಲಿ ಟರ್ಕಿ ತನ್ನ ಡ್ರೋನ್ಗಳನ್ನು ಕೊಟ್ಟು ಹೆಲ್ಪ್ ಮಾಡುತ್ತೆ. ಅಜರ್ಬೈಜಾನ್ಗೇನೋ ಈ ಟರ್ಕಿ ಫ್ರೀಯಾಗಿ ಬೇಕಿದ್ರೂ ಹೆಲ್ಪ್ ಮಾಡುತ್ತೆ. ಆದರೆ ಈ ಅರ್ಮೇನಿಯಾ ತನ್ನ ಡಿಫೆನ್ಸ್ಗಾಗಿ ರಷ್ಯಾ ಮೇಲೆ ಡಿಪೆಂಡ್ ಆಗಿತ್ತು. ರಷ್ಯಾ ಯುಕ್ರೇನ್ ವಾರ್ನಲ್ಲಿ ಬ್ಯುಸಿ ಆಗಿದ್ದರಿಂದ ಈ ಅರ್ಮೇನಿಯಾ ದೇಶಕ್ಕೆ ತನ್ನ ಎಕ್ಸ್ಪೋರ್ಟ್ ಅನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಈ ಅರ್ಮೇನಿಯಾದ ಔಟ್ಡೇಟೆಡ್ ಡಿಫೆನ್ಸ್ ಸಿಸ್ಟಮ್ ಈ ಟರ್ಕಿ ಕೊಟ್ಟ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡೋದ್ರಲ್ಲಿ ಫೇಲ್ ಆಗುತ್ತೆ. ಇದರಿಂದ 2020ರಲ್ಲಿ ಈ ಒಂದು ವಾರನ್ನ ಸೋಲುತ್ತೆ. ಈ ಒಂದು ವಾರನ್ನ ಸೋತ ನಂತರ ಅರ್ಮೇನಿಯಾ ಬೇರೆ ದೇಶದ ಹತ್ರ ಡಿಫೆನ್ಸ್ ಸಿಸ್ಟಮ್ ಅನ್ನ ಖರೀದಿ ಮಾಡೋಕೆ ಪ್ಲಾನ್ ಮಾಡುತ್ತೆ. ಇಲ್ಲಿ ಅಪಾರ್ಚುನಿಟಿ ಅನ್ಕೊಂಡ ಭಾರತ ತನ್ನ ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅರ್ಮೇನಿಯಾಗೆ ಸೇಲ್ ಮಾಡುತ್ತೆ. ಇದೇ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೊನ್ನೆ ಮೇಡ್ ಇನ್ ಟರ್ಕಿ ಡ್ರೋನ್ಗಳನ್ನ ಪಾಕಿಸ್ತಾನ ಭಾರತಕ್ಕೆ ಹಾರಿ ಬಿಟ್ಟಾಗ ಆ ಡ್ರೋನ್ಗಳನ್ನ ಇಂಟರ್ಸೆಪ್ಟ್ ಮಾಡೋದ್ರಲ್ಲಿ ಈ ಒಂದು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಜರ್ ರೋಲ್ ಅನ್ನ ವಹಿಸಿತ್ತು. ಇದೇ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅರ್ಮೇನಿಯಾ ಕೂಡ ಭಾರತದಿಂದ ಪರ್ಚೇಸ್ ಮಾಡಿರೋದು. ಇದಲ್ಲದೆ ಭಾರತ ಮ್ಯಾನುಫ್ಯಾಕ್ಚರ್ ಮಾಡೋ ಮೇಡ್ ಇನ್ ಇಂಡಿಯಾ ಪಿನಾಕ ರಾಕೆಟ್ ಸಿಸ್ಟಮ್, ಆರ್ಮಿ ಟ್ಯಾಂಕ್ಗಳನ್ನು ಸಹ ಈ ಅರ್ಮೇನಿಯಾ ಭಾರತದಿಂದ ಖರೀದಿ ಮಾಡುತ್ತೆ. ಇದೇ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಈಗ ಅರ್ಮೇನಿಯಾ ದೇಶಕ್ಕೆ ಫಾಸ್ಟ್ ಫಾರ್ವರ್ಡ್ ಆಗಿ ಭಾರತ ಡೆಲಿವರಿ ಕೊಡ್ತಾ ಇದೆ. ಈ ಅರ್ಮೇನಿಯಾ ದೇಶಕ್ಕೆ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಸಿಸ್ಟಮ್ಗಳನ್ನು, ಮಿಸೈಲ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಭಾರತಕ್ಕೆ ಮಲ್ಟಿಪಲ್ ಅಡ್ವಾಂಟೇಜ್ಗಳಿದೆ. ನಂಬರ್ 1, ವಾರ್ ಪ್ರೂಫ್ ಸಿಗುತ್ತೆ. ಯಾವುದೇ ದೇಶದ ಯಾವುದೇ ಡಿಫೆನ್ಸ್ ಸಿಸ್ಟಮ್ ಆಗಿರಲಿ, ಮಿಸೈಲ್ಗಳಾಗಿರಲಿ, ಅದಕ್ಕೆ ವಾರ್ ಪ್ರೂಫ್ ಇಲ್ಲ ಅಂದರೆ ಅದನ್ನು ಯಾವುದೇ ದೇಶ ಅಷ್ಟು ಸುಲಭವಾಗಿ ಖರೀದಿ ಮಾಡೋದಿಲ್ಲ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಮೇಡ್ ಇನ್ ರಷ್ಯಾ, ಮೇಡ್ ಇನ್ ಅಮೇರಿಕಾ, ಮೇಡ್ ಇನ್ ಫ್ರಾನ್ಸ್ ಡಿಫೆನ್ಸ್ ಸಿಸ್ಟಮ್ಗಳು, ಫೈಟರ್ ಜೆಟ್ಗಳು ಹೆಚ್ಚಾಗಿ ಸೇಲ್ ಆಗುತ್ತೆ. ಆದರೆ ಮೇಡ್ ಇನ್ ಚೈನಾ ಡಿಫೆನ್ಸ್ ಸಿಸ್ಟಮ್ಗಳು, ಫೈಟರ್ ಜೆಟ್ಗಳು ಅಷ್ಟೊಂದು ಸೇಲ್ ಆಗೋದಿಲ್ಲ. ಯಾಕಂದರೆ ಈ ರಷ್ಯನ್ ಮೇಡ್ ಡಿಫೆನ್ಸ್ ಸಿಸ್ಟಮ್, ಅಮೇರಿಕನ್ ಫೈಟರ್ ಜೆಟ್ಗಳೆಲ್ಲ ಎಲ್ಲೋ ಒಂದು ಕಡೆ ಯುದ್ಧ ಮಾಡಿ ಅದು ವಾರ್ ಪ್ರೂಫ್ ಇರುತ್ತೆ. ಪ್ರಾಕ್ಟಿಕಲ್ ಯೂಸ್ ಹೇಗಂತ ಎಲ್ರಿಗೂ ಗೊತ್ತಿರುತ್ತೆ. ಈಗ ಪಾಕಿಸ್ತಾನದಲ್ಲಿ ಏರ್ ಡಿಫೆನ್ಸ್ ಯಾವ ರೀತಿ ಫೇಲ್ ಆಯಿತೋ ಅದೇ ರೀತಿ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ವಾರ್ ಪ್ರೂಫ್ ಇಲ್ಲದೆ ಇರೋ ಡಿಫೆನ್ಸ್ ಸಿಸ್ಟಮ್ಗಳನ್ನು ಯಾರೂ ಖರೀದಿ ಮಾಡೋದಿಲ್ಲ. ಯಾವಾಗಲೂ ಯುದ್ಧ ನಡೀತಾರೋ ಈ ಅರ್ಮೇನಿಯಾಗೆ ಭಾರತ ತನ್ನ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಸಿಸ್ಟಮ್ಗಳನ್ನು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ವಾರ್ ಪ್ರೂಫ್ ಸಿಕ್ತಂದರೆ ಭಾರತದ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇನ್ನೂ ಹೆಚ್ಚಿನ ದೇಶ ಖರೀದಿ ಮಾಡೋಕೆ ಇಂಟ್ರೆಸ್ಟ್ ತೋರಿಸುತ್ತೆ. ಅಡ್ವಾಂಟೇಜ್ ನಂಬರ್ 2, ಡಿಫೆನ್ಸ್ ಎಕ್ಸ್ಪೋರ್ಟ್ ಪುಷ್. 2024-25ರಲ್ಲಿ ಭಾರತ 23,000 ಕೋಟಿ ಬೆಲೆಯ ಡಿಫೆನ್ಸನ್ನು ಎಕ್ಸ್ಪೋರ್ಟ್ ಮಾಡಿದೆ. 2029 ಹೊತ್ತಿಗೆ ಈ ಒಂದು ವ್ಯಾಲ್ಯೂವನ್ನು 50,000 ಕೋಟಿಗೆ ರೀಚ್ ಮಾಡೋ ಪ್ಲಾನ್ ಅನ್ನು ಹೊಂದಿದೆ ಭಾರತ. ಈ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗಬೇಕಿದ್ರೆ ಇಂತಹ ಎಕ್ಸ್ಪೋರ್ಟ್ ಭಾರತಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಡ್ವಾಂಟೇಜ್ ನಂಬರ್ 3, ಟರ್ಕಿ ಯಾವ ರೀತಿ ಭಾರತದ ಗಡಿಯಲ್ಲಿರೋ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿ ಅದರ ಪ್ರೆಸೆನ್ಸ್ ಅನ್ನ ತೋರಿಸ್ತಾ ಇದೆಯೋ, ಭಾರತದ ಗಡಿಯಲ್ಲಿರೋ ಪಾಕಿಸ್ತಾನದಲ್ಲಿ ಟರ್ಕಿ ತನ್ನ ಪ್ರೆಸೆನ್ಸ್ ಅನ್ನ ತೋರಿಸಿದ್ರೆ ಭಾರತ ಸಹ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಡ್ತಾ ಇದೆ ಟರ್ಕಿಗೆ. ಟರ್ಕಿ ಗಡಿ ಭಾಗದಲ್ಲಿರೋ ಅರ್ಮೇನಿಯಾದಲ್ಲಿ ಸಹ ಭಾರತದ ಪ್ರೆಸೆನ್ಸ್ ಇದೆ ಅನ್ನೋ ಮೆಸೇಜ್ ಅನ್ನ ಟರ್ಕಿಗೆ ಕ್ಲಿಯರ್ ಆಗಿ ಭಾರತ ಕೊಡ್ತಾ ಇದೆ. ಎಲ್ಲ ರೀಸನ್ ಇಂದ ಭಾರತ ಸಡನ್ ಆಗಿ ತನ್ನ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಅರ್ಮೇನಿಯಾಗೆ ಇನ್ಕ್ರೀಸ್ ಮಾಡ್ತಾ ಇದೆ. ಇದೇ ರೀತಿ ಜಿಯೋ ಪೊಲಿಟಿಕಲ್ ಮತ್ತು ಟ್ರೆಂಡಿಂಗ್ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.